ಈಗ ಅವ್ರು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ತಾವು ಹೇಳಿದ್ರಿ ರಾಜಕಾರಣ ಬಿಟ್ಟು ಅದರ ಮೇಲೆ ಯೋಚನೆ ಮಾಡಬೇಕು ಅಂತ. ಅದು ಫಸ್ಟ್ ನಿಮ್ಮಿಂದಾನೇ ಶುರು ಆಗ್ಬೇಕು. ಥ್ಯಾಂಕ್ ಯು. ನಿಮ್ಮಿಂದಾನೇ ಶುರುವಾಗಬೇಕು ಅಂತ ನಾವು ನಿಮ್ಮ ಬಯಸ್ತೀರಿ. ಧನ್ಯವಾದಗಳು. ಅದು ಒಂದು ಸಂಪ್ರದಾಯ ಅಂತ ಹೇಳಿದ್ರೆ, ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ಅವರು MLA, ನಾನು MLA. ಅವರು MLA, ನಾನು MLA. ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ ಸೀಟಲ್ಲಿ ಕೂತ ತಕ್ಷಣ ಅದು ಗೌರವನೇ ಬೇರೆ. ಬಾಲಕೃಷ್ಣ ಹೇಳ್ತಾ ಇದ್ದ, ನಾವು ಹೇಳಿದಿರಿ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿದಿರಿ. ಕಾಂಗ್ರೆಸ್ ಅವರು ಅದನ್ನ ಏನ್ ಹೇಳ್ತಾರೆ, ಈಗ ನಾನೇ ಬೇಕಾದಷ್ಟು ಪ್ರೊನೌನ್ಸ್ ಮಾಡಿದ್ದೀನಿ. ಮಾತಾಡಬೇಡಿ, ನಾನೇ ಮಾಡಿದ್ದೀನಿ. ಅದಕ್ಕೆ ಅದರಿಂದ ಚರ್ಚೆ ಮಾಡಿ. ಇಲ್ಲಿ ನೋಡಿ ಅಧ್ಯಕ್ಷರೇ, ಇಲ್ಲಿ ನಾನು ತಮಗೆ ಹೇಳುವಂತದ್ದು ಕ್ಲಿಯರ್ ಆಗಿ ರೂಲ್ ಬುಕ್ ಅಲ್ಲಿ ಇದೆ. ಈಗಾಗಲೇ ನಮ್ಮ ಅಶ್ವಥ್ ನಾರಾಯಣ ಅವರು ಕೂಡ ಹೇಳಿದ್ದಾರೆ. ಅದರಲ್ಲಿ ವಿಧಾನಸಭೆಯ ಮುಂದಿನ ಉಪವೇಶದಲ್ಲಿ ವಿಧಾನಸಭಾಧ್ಯಕ್ಷರು ಈ ಬಗ್ಗೆ ವ್ಯವಹರಿಸತಕ್ಕದ್ದು ಅಂತ. ಈಗ ಆಲ್ರೆಡಿ 24 ಗಂಟೆ ಆಗೋಯ್ತು. 24 ಗಂಟೆ ಆಯ್ತು. ಇದು ಬಹಳ ಸೀರಿಯಸ್. ಯಾಕಂದ್ರೆ ಈ ಸದನಕ್ಕೆ ಒಂದ್ ರೀತಿ ಕಪ್ಪು ಚುಕ್ಕೆ ಆಗೋಯ್ತು. ಯಾವತ್ತೂ ಈ ತರದ ಘಟನೆ ನಡೆದೇ ಇಲ್ಲ. ಕಪ್ಪು ಚುಕ್ಕೆ ಇದು ಸದನಕ್ಕೆ. ಆ ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆಗ ಮಾತ್ರ ಸದನಕ್ಕೆ ಗೌರವ ಬರ್ತತೆ. ಆ ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮುಂದೆ ಇದೇ ಒಂದು ರೂಲಿಂಗ್ ಆಗೋಗ್ತದೆ. ಯಾರೇ ಇರ್ಬೋದು, ಅಧಿಕಾರದಲ್ಲಿ ಇರೋದು ಯಾರು ಶಾಶ್ವತ ಅಲ್ಲ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ಈ ಒಂದು ಪರಮೋಚ್ಚ ವೇದಿಕೆ ಏನಿದೆ ರಾಜ್ಯಪಾಲರದು, ಅದಕ್ಕೆ ಇವತ್ತು ತಪ್ಪು ಮಾಡಿದವರಿಗೆ ನಾವು ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ ಆಗ್ತೈತೆ. ಅಪರಾಧನೂ ಆಗ್ತದೆ. ತಡ ಮಾಡಿದ್ರೆ ನೀವು ಅಪರಾಧ ಮಾಡ್ದಂಗ ಆಗ್ತೈತೆ. ಯಾವುದೇ ಕಾರಣಕ್ಕೂ ಆಗಬಾರ್ದು. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಇಡೀ ಸದನ ಆಗಿರೋ ಘಟನೆ ಬಗ್ಗೆ ವಿಷಾದವನ್ನ ವ್ಯಕ್ತ ಮಾಡ್ಬೇಕು. ಇಡೀ ಸದನ ಇದೆ ಖಂಡಿಸ್ಬೇಕು. ಇದನ್ನ ಇಡೀ ಸದನ ಖಂಡಿಸ್ಬೇಕು. ಹಿಂಗಾಗಿರೋದು. ಆಮೇಲೆ ನೀವು ತೀರ್ಪು ಕೊಡಿ. ಆದ್ರೆ ನಡೆದಿರೋ ಘಟನೆ ಬಗ್ಗೆ ಇಡೀ ಸದನ ಖಂಡಿಸ್ಬೇಕು. ಮೊದಲೇ ಆಗ್ರಹ ನಂದು. ಎರಡನೇದು, ನೀವು ತೀರ್ಪನ್ನ ಇಮಿಡಿಯೇಟ್ ಆಗಿ ಕೊಡ್ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ವಿ. ಹಾಗೆ ರಾಷ್ಟ್ರಗೀತೆಗೂ ರಾಷ್ಟ್ರಗೀತೆ ಗೋಪಾಲ್ ಕೃಷ್ಣ ಅವರ ಯಾಕೆ ನೀವು ಮಾತಾಡ್ತೀರಿ? ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು, ಲಾ ಮಿನಿಸ್ಟರ್ ಇದ್ದಾರಲ್ಲ, ಲಾ ಮಿನಿಸ್ಟರ್ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಲಾ ಮಿನಿಸ್ಟರ್ ಮಾತಾಡಿ. ಇಲ್ಲ ಈಲ್ಡ್ ಆಗಿದ್ದಾರೆ. ಅದಕ್ಕಿಂತ ಜಾಸ್ತಿ ಏನಾದ್ರು ಹೇಳಿಕ್ಕಿದೆ? ಅದಕ್ಕೆ ಜಾಸ್ತಿ ಹೇಳಿಕ್ಕಿದೆ. ಈಗ ಒಂದೇ ನಿಮಿಷ ವಿಷಯ ಹೇಳಿ. ಈಗ ತಾವು ಸಭಾಧ್ಯಕ್ಷರು, ನಿಮ್ಮ ಪಾದ ಹೇಳಿದ್ರಿ. ಒಂದ್ ನಿಮಿಷ ರೀ, ಒಂದು ನಿಮಿಷ. ಎಷ್ಟು ನಮ್ಮ ತಲೆ ಒಂದೇ ಲೆವೆಲ್ ಇರ್ತೈತಿ. ಅಂತ ಸ್ಥಾನದೊಳಗೆ ಕುಂತಂತವ್ರು ನೀವು. ಈಗ ನೀವು ಅಲ್ಲಿಂದ ಬರ್ತೀರಿ. ನೀವು ಬಂದ ಕೂಡಲೇ ನಾವೆಲ್ಲರೂ ಮುಖ್ಯಮಂತ್ರಿಗಳು ಆದಿಯಾಗಿ ಎದ್ದು ನಿಂತ ಅಧಿಕಾರಿಗಳು ಎಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡ್ತಾರೆ. ನಿಮಗೆ ಆಕಸ್ಮಿಕ ಈಗ ನಿನ್ನೆ ರಾಜ್ಯಪಾಲರಿಗೆ ಆದಂತವ್ರು ಆತಂದ್ರ ಈಗ ನೀವು ಬಂದಾಗ ನಾವ್ ಎದ್ದು ನಿಲ್ಲಿಕ್ಕಂದ್ರೆ ನಿಮಗೆ ಎಷ್ಟು ಗೌರವ ಆಕೈತಿ? ಅದನ್ನು ತಾವು ವಿಚಾರ ಮಾಡ್ಬೇಕು. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ದಯವಿಟ್ಟು ನಿರ್ಣಯ ಮಾಡಿ. ಯಾರು ಮಾತಾಡಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಕೆಲವು ಹಿರಿಯ ವಿರೋಧ ಪಕ್ಷದ ಸದಸ್ಯರು, ನಿನ್ನೆ ಸನ್ಮಾನ್ಯ ರಾಜ್ಯಪಾಲರು ಮಾಡಿರ್ತಕ್ಕಂಥ ಭಾಷಣ ನಡಗೌಡ್ರು ನಂತರ ಅವರು ಈ ಮನೆಯಿಂದ ನಡೆದು ಹೋದ ರೀತಿ, ಅದ್ರ ಬಗ್ಗೆ ಹಾಗೂ ಆ ಸಂದರ್ಭದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಕೆಲವು ಪ್ರಕ್ರಿಯೆಗಳನ್ನು ನಾವು ಗಮನಿಸಿದ್ವಿ. ಅದರಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಏನು ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಭಾಳ ಸುದೀರ್ಘವಾಗಿ ಅವರು ಅಶ್ವಥ್ ನಾರಾಯಣ ಅವರು ವಿವರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ವಿರೋಧ ಪಕ್ಷ ಅವರು ತಾವು ಹಿಂದೆ ಮಾಡಿರ್ತಕ್ಕಂಥ ಮಹಾ ಅಪರಾಧವನ್ನು ಇದರ ಜೊತೆ ಹೋಲಿಕೆ ಮಾಡ್ಕೊಳ್ತಾ ತಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳೋದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಸ್ಪೀಕರ್ ಅವರ ಹತ್ರನ ತಾವು ಆ ಕಾಗದಗಳನ್ನು ಹರಿದು ಅವರ ಮುಖದ ಮೇಲೆ ಎಸೆದ್ರಿ.
ಮ್ಯಾಲೆ ಹೋಗಿ ಅವ್ರ ಭುಜಕ್ಕೆ ಭುಜ ಹಚ್ಚಿ ನಿಂತ್ರಿ. ಕೇಳಿ ಸ್ವಾಮಿ, ನೀವು ಮಾತಾಡೋ ಮುಂದೆ ಅಗ್ದಿ ಹೋಗಿ ಸ್ಪೀಕರ್ ಹತ್ರ ನಿಂತು ಆ ಅಪರಾಧ ಏನ್ ಮಾಡಿದಾರಲ್ಲ ಅದನ್ನ ಜನರ ಮನಸ್ಸಿನಿಂದ ಅಳಿಸೋದಕ್ಕಾಗಿ ಒಂದು ರೀತಿ ತೇಪೆ ಹಚ್ಚೋದಕ್ಕೆ ಈ ಘಟನೆಯನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವ ಭಾವನೆ ಪ್ರತಿಯೊಬ್ಬರಿಗೆ ಸಹಜವಾಗಿ ಬಂದಿದೆ. ನೀವು ಯಾಕೆ ಮಾತಾಡ್ತೀರಿ? ಅವ್ರ ಮಾತು ಯಾಕೆ ಮಾತಾಡ್ತೀರಿ? ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶ್ವಥ್ ನಾರಾಯಣ ಅವರು ಈ ಪುಸ್ತಕ ತೋರಿಸಿ ಇದರಲ್ಲಿರ್ತಕ್ಕಂಥ 27ನೇದು 35ನೇದು ತೋರಿಸಿ ಮಾತಾಡಿದರು. ಇದರಂತೆ ನಾವು ನೀವು ಎಲ್ಲರೂ ನಡ್ಕೊಳ್ಬೇಕಾದದ್ದು ನಮ್ಮ ಜವಾಬ್ದಾರಿ, ಹೌದು, ಅದಿಲ್ಲ ಅಂತ ಅನ್ನೋದಿಲ್ಲ ನಾನು. ಆದರೆ ಇದನ್ನು ಕಾನೂನನ್ನು ಮಾಡಬೇಕಾದ್ರೆ, ಈ ನಿಯಮಗಳನ್ನು ಮಾಡಬೇಕಾದ್ರೆ ಇದಕ್ಕೆ ತಾಯಿ ಏನು? ಇದು ಹೌ ವಿ ಆರ್ ಏಬಲ್ ಟು ಮೇಕ್ ದೀಸ್ ರೂಲ್ಸ್, ಹೌ ವಿ ವಿಲ್ ಮೇಕ್ ಅದರ್ ಆಕ್ಟ್ಸ್. The mother for all this is this Constitution of India. Constitution of India. Father is the freedom fighters. This mother constitution gives us powers to make, evolve rules, regulations, and that is why we are making some procedural systems and we are working. ನಾನು ಆದ್ರಿಂದ ಅವರೇನು ಈ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳಿದರು ಅದನ್ನ ಬಿಟ್ಟು ಸಂವಿಧಾನಕ್ಕೆ ಹೋಗ್ತೇನೆ. ಸಂವಿಧಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ನೀವು ಯಾರೂ ಅಲ್ಗಳೆಯೋದಕ್ಕೆ ಸಾಧ್ಯ ಇಲ್ಲ. ಗವರ್ನರ್ ಈಸ್ ಬೌಂಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. Governor is not above Constitution. Governor is a custodian of Constitution. Governor is a custodian. He is not above Constitution. What this Constitution 176 says, ಮಾನ್ಯ ಸುರೇಶ್ ಕುಮಾರ್ ಅವರು ಆ ಸಂವಿಧಾನವನ್ನ ಗಮನಿಸಿದ್ರಿ ಅಂದ್ರೆ, ರಾಜ್ಯಪಾಲರು ಏನು ಭಾಷಣ ಮಾಡ್ತಾರೆ, He shall address the joint session. The address shall be prepared by the cabinet of the state. And we have prepared the speech. We have given it to him. ಯಾವ 176(1). 176(1). ಅಲ್ಲಿ ಮತ್ತೇನ್ ಚರ್ಚೆ? ಒಂದವ್ರು ಮುಗಿಲಿಸ್ಲಿ. ಗುಂಡಾ ಸರ್ಕಾರ ಅಂತ ಕೂತ್ರ ರಾಜ್ಯಪಾಲರು ಭಾಷಣ ಖಂಡನೆ ಮಾಡಾಯ್ತು. ರಾಜ್ಯಪಾಲರು ಭಾಷಣ ಮಾಡಬೇಕು ಮುಗಿಸ್ಲಿ. ರಾಜ್ಯಪಾಲರು ಭಾಷಣ ಮಾತಾಡಲಿ, ಮತ್ತೆ ಉತ್ತರ ಕೊಡುವುದಕ್ಕೆ ಚರ್ಚೆ ಮಾಡಿ. ನೋಡಿ, ನಾನೆಲ್ಲ ಸದೇ ಹೇಳಿದಿಷ್ಟು ನೋಡಿ, ಇದೊಂದು ಯಾವಾಗಲೂ ಕೂಡ ಇಂಥ ಒಂದು ಸಂಘದ ಪರಿಸ್ಥಿತಿ ಬರೋದಿಲ್ಲ. ಈಗ ರಾಜ್ಯದ ಇವತ್ತು ವಿಚಾರ ಬಂದಿದೆ. ಸೊ ನಮ್ಮಲ್ಲಿ ಆಗುವಂತೆಲ್ಲ ಚರ್ಚೆಗಳು ಕೂಡ ಇಡೀ ರಾಜ್ಯಕ್ಕೆ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಕಾನೂನು ವ್ಯಾಪ್ತ ಸಂದೇಶವನ್ನು ಕೂಡ ಕೊಡ್ತದೆ. ಸೊ ಪರಸ್ಪರ ತಾವು ನೀವು ಕೇಳುವವರಿಗೆ ಕೂಡ ಇದೇನಾಗ್ತದೆ, ಇಟ್ ವಿಲ್ ಗೇನ್ ಎಕ್ಸ್ಪೀರಿಯನ್ಸ್ ಫಾರ್ ದೆಮ್ ಇದರಲ್ಲಿ. ಸೊ ಕೆಲವೊಂದು ವಿಚಾರ ಹೇಳಿದಾಗ ಅದು ಸಕಾರಾತ್ಮಕವಾಗಿ ಚರ್ಚೆ ಅವಕಾಶ ಮಾಡಿಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ, ಈಗ ಲೆಟ್ ಹಿಮ್ ಫಿನಿಶ್. ಅಧ್ಯಕ್ಷರೇ, ಅಧ್ಯಕ್ಷ ಅವ್ರಿಗೆ ಇನ್ನೊಂದು ಕೊಟ್ಬಿಡಿ, ಮಾತಾಡ್ಬಿಡಿ ಪೂರ್ತಿ. ಏನೊಂದು ಲೆಟ್ ಹಿಮ್ ಟಾಕ್.
ಮಾತಾಡಲ್ಲ ಆಯ್ತು, ಚರ್ಚೆ ಬೇಡ ನೋಡಿ. ನೀವು ಮಾತಾಡಿದ್ರೆ ಯಾರು ಚರ್ಚೆ ಮಾಡ್ಲಿಲ್ಲ. ಅದನ್ನ ನೋಡಿ, ನಿಮ್ಗೆ ನಾನು ಹೇಳ್ತಾರಲ್ಲ, ಆಯ್ತು ಅವ್ರು ಚರ್ಚೆ ಹೇಳ್ತಾರೆ, ನೀವು ಕೂತ್ಕೊಳ್ಳಿ. ಸರ್ಕಾರ ಕೊಟ್ಟಿರೋದನ್ನೇ ನೋಡಿ, ಅದನ್ನ ನೋಡಿ. ವೈ ಯು ವಾಂಟ್ ಟು ಡಿಫೆಂಡ್? ನೀವು ಯಾಕೆ ಆ ರೀತಿ ಮಾತಾಡ್ತೀರಿ? ನೀವು ವಿಚಾರ, ನಿಮ್ಮ ವಿಚಾರ, ನಿಮ್ಮ ವಿಚಾರ ತಾವೆಲ್ಲ ಹೇಳಿದ್ರೆ ನೀವು ಅವಕಾಶ ನಮಗೆ ಕೊಟ್ಟಿರ್ಲಿಲ್ಲ. ಕೊಟ್ಟು ಎಲ್ಲ ವಿಚಾರ ನೀವು ಅಲ್ಲಿ ಸದನದಲ್ಲಿ ನಿನ್ನೆ ನಡೆದಂತ ಅವ್ರು ಅಲ್ಲಿಗೆ ಬರ್ಸಿ, ಅವರು ಹೋಗಿರೋ ಸಂವಿಧಾನಕ್ಕೆ ಹೋಗಿದ್ದಾರೆ. ಸಂವಿಧಾನದಲ್ಲಿ ಸರ್ಕಾರ ಮಾಡುವಂತ ತಯಾರು ಮಾಡುವಂತ ಭಾಷಣನೇ ಮಾತಾಡ್ಲಿ. ಆ ವಿಚಾರಕ್ಕೆ ಅವರು ಹೋಗಿದ್ದಾರೆ. ನೋಡಿ, ನೀವು ಕಂಕ್ಲೂಡ್ ಆದ ನಂತರ ವಿಚಾರ ತಗೊಳ್ಳಿ. ನೀವು ನಮ್ಗೆ ಕಂಕ್ಲೂಡ್ ಮಾಡ್ಲಿ. ಮಾನ್ಯ ಅಧ್ಯಕ್ಷರೇ, ಕಂಕ್ಲೂಡ್. ನಮ್ಮ ವಿರೋಧಿ ಪಕ್ಷದ ಗೌರವಾನ್ವಿತ ಶಾಸಕರು ಹೇಳುವಾಗೆ ಇಲ್ಲಿ ಡಿಬೇಟ್ ಅಂದ್ರೆ ಹೆಂಗ? ಈಗ ಸುನೀಲ್ ಕುಮಾರ್ ಅವರು ಗುಂಡಾ ಸರ್ಕಾರ ಅಂದ್ರೆ, ಗುಂಡಾ ಸರ್ಕಾರ ಅಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ಬಿಡಿ ಅಂತ ಕುಂತ್ ಬಿಡ್ಲ? ಇಸ್ ದಟ್ ದ ಡಿಬೇಟ್? ಸುರೇಶ್, ನೀವು ಕೂತ್ಕೊಳ್ಳಿ ಸುರೇಶ್. ನೀವ್ಯಾಕೆ ಮಾತಾಡ್ತೀರಿ? ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸುನೀಲ್ ಕುಮಾರ್ ಅವರು ಗುಂಡಾ ಸರ್ಕಾರ ಅಂದ್ರು. ಗುಂಡಾ ಸರ್ಕಾರ ಅಂದಿದ್ದಕ್ಕ ನೀವು ಅವ್ರನ್ನ ಅವ್ರ ಮೇಲೆ ಕ್ರಮ ತಗೋಬೇಕು. ಗುಂಡಾ ಸರ್ಕಾರ, ಕಾಂಗ್ರೆಸ್ ಗುಂಡಾ ಸರ್ಕಾರ, ನೀವು ಮಾತಿಗೆ ನೀವು ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ಮಿನಿಸ್ಟರ್ ಮಾತಾಡ್ಕೊಂಡು ಹೋಗ್ತಾರೆ, ಪ್ರತಿಪಕ್ಷ ನಾಯಕರಿದ್ದಾರೆ, ಅವ್ರು ಚರ್ಚೆ ಮಾಡ್ತಾರೆ. ಅವರು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಕೂತ್ರ ಡಿಬೇಟ್ ಆಗಲ್ಲ ಅಧ್ಯಕ್ಷರೇ. ಅವ್ರು ಯಾವ ಆವೇಶ, ಯಾವ ಕಾರಣಕ್ಕೆ ಹಿಂಗ್ ಮಾತಾಡ್ತಾ ಇದ್ದಾರೆ ಅನ್ನುವ ಹಿನ್ನೆಲೆಯೊಳಗ ಕೆಲವು ಬೆಳಕು ಚೆಲ್ಬೇಕಾಗುತ್ತೆ. ನಾನು ಅಷ್ಟು ಮಾಡ್ಬೋದು. ಅವರು ಆ ಪತ್ರಿಕೆ ಅವ್ರನ್ನ ನೋಡ್ತಾ ಲಾ ಮಿನಿಸ್ಟರ್ ಮೇಲೂ ಕ್ರಮ ತಗೋಬೇಕು. ನಾ ಅವ್ರಿಗೆ ಗುಂಡಾ ಅಂತ ಸರ್ಕಾರ ಅಂದ್ರಲ್ಲ, ಅದಕ್ಕೆ ಅವ್ರ ಮೇಲೆ ಕ್ರಮ ತಗೋಬೇಕು. ದಿಸ್ ಈಸ್ ನಾಟ್ ದ ಡಿಬೇಟ್ ಆಫ್ ಸಚ್ ಎ ಆಗಸ್ಟ್ ಹೌಸ್. ಇವತ್ತು ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ, ಇದು ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ಸಂಪೂರ್ಣ ದಕ್ಷಿಣ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ. ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿ ಯೇತರ ಸರ್ಕಾರ ರಾಜ್ಯಪಾಲ ಆಡಳಿತ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು ಏನ್ ಮಾತಾಡ್ತಾರೆ? ಏನ್ ಮಾತಾಡ್ತಾರೆ? ಏನ್ ಮಾತಾಡ್ತಾರೆ? ಆಯ್ತಪ್ಪ, ಮಾತಾಡಲಿಕ್ಕೆ ಅವಕಾಶ ಕೊಡುವ. ಒಂದ್ ಸೆಕೆಂಡ್ ಲಾ ಮಿನಿಸ್ಟರ್ ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ದಕ್ಷಿಣ ಭಾರತದಲ್ಲಿ ಡಿಬೇಟ್ ಆಗ್ತದೆ ಅಂತ ಹೇಳಿ ಮಾನ್ಯ ಮಾತಾಡಿ ಲಾ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಈ ದೇಶ ನಮ್ಮ ವಿರೋಧಿ ವಜಾ ಮಾಡಿದಂತ ಕಾಂಗ್ರೆಸ್ ನೀವ್ ಯಾಕೆ ಅವ್ರಿಗೆ ಉತ್ತರ ಕೊಡ್ತೀರಿ? ವೈ ಆರ್ ಗಿವಿಂಗ್ ದ ಇಂಪಾರ್ಟೆನ್ಸ್? ನೀವ್ ಯಾವ್ರಿಗೆ ಮೌತ್ ಯಾಕೆ ಕೊಡ್ತೀರಿ? ಕೂತ್ಕೊಳ್ಳಿ ಮೇಲೆ. ಶಿವಲಿಂಗ ಅವ್ರೆ ಅವರು ನೀವ್ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀರಿ? ಉತ್ತರ ಕೊಟ್ಟರೆ ಕೂತ್ಕೊಳ್ಳಿ. ಗೋಪಾಲಕೃಷ್ಣ ಆಯ್ತಲ್ಲ, ನೀವೆಲ್ಲ ಡಬಲ್ ಗ್ರಾಚರ್ ಗೊತ್ತಿಲ್ಲ. ಕೂತ್ಕೊಳ್ಳಿ ಈಗ. ಆಯ್ತು, ನೀವು ಕೂತ್ಕೊಳ್ಳಿ. ಆಯ್ತು, ಹೇಳಿ. ಅಲ್ಲ, ಈ ಚರ್ಚೆ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅದು ಅವ್ರು ಇದ್ದಾರೆ. ಆಯ್ತು, ತಾವು ಈಗ ಬಂದಿದೆ ಜಾನೇಂದ್ರ ಮಾತಾಡಿದ್ದಾರೆ. ಈ ಬಂದ ಮಾತಾಡೋದಾಗ್ತದ? ಆ ರೀತಿ ಡಿಬೇಟ್ ಆದ್ರೆ ಆಯ್ತು, ಈ ರೀತಿ ನೀವ್ ಯಾಕೆ ಮಾತಾಡ್ತೀರಿ? ನೀವು ಕೂತ್ಕೊಳ್ಳಿ. ಈಗ ಬಂದು ಈಗ ಮಾತಾಡ್ತೀರಿ ನೀವು. ಯಾಕೆ ಮಾತಾಡಿ ಅವ್ರು ಏನೋ ಮಾತಾಡಿ ಬಂದು ನೋಡಿ. ಆಯ್ತು, ಹೋಗುವಾಗ ಏನ್ ಘಟನೆ ಆಯ್ತು ಅಷ್ಟೇನೆ. ಇಲ್ಲಿ ಡಿಬೇಟ್ ದಕ್ಷಿಣ ಭಾರತದಲ್ಲಿ ಇನ್ನು ಹಿಂದಕ್ಕೆ ಹೋಗ್ತಾ ಇದ್ದಾರೆ ಅವರು.
ಬಾಲಕೃಷ್ಣ ಅವರೇ, ಮಾನ್ಯ ಸಭಾಧ್ಯಕ್ಷರೇ, ಒಂದು 10 ನಿಮಿಷ ಟೈಮ್ ಕೊಡಿ. ಮಾನ್ಯ ಮಾತಾಡ್ತಾ ಇದ್ದಾರೆ. ಫಿನಿಶ್. ಈ ಗವರ್ನರ್ ನ ವಿಷಯಗಳ ಬಗ್ಗೆ ಇಡೀ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಗವರ್ನರ್ಗಳ ನಿಮ್ಮ ವಿಷಯ ಹೇಳಿ, ಬೇರೆ ವಿಷಯಕ್ಕೆ ನೀವು ಯಾಕೆ ಮಾತಾಡ್ತೀರಿ? ನಿಮ್ಮ ಅಭಿಪ್ರಾಯ ಹೇಳಿ. ಇವತ್ತು ನಾವು ನಮ್ಮ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದಲ್ಲಿದ್ದಂತ ನಾವೆಲ್ಲರೂ ಒಂದು ಪ್ರಶ್ನೆ ಹಾಕಿದ್ದು, ನಾವು ಕಾನ್ಸ್ಟಿಟ್ಯೂಷನ್ ಸಾಮಾನ್ಯ ಗವರ್ನರ್ ಅವರು ಅಡ್ರೆಸ್ ಮಾಡ್ಬೇಕಾದ್ರೆ ಏನು ಸರ್ಕಾರ ಕೊಟ್ಟಿದ್ದಂತನ್ನ ಮಂಡನೆ ಮಾಡಿದ್ರು, ಮತ್ತೆ ಮಂಡನೆ ಮಾಡಿ ಇದನ್ನ ಒಪ್ಪಿದ್ದೀನಿ ಅಂತ ಹೇಳಿ ಹೊರಟಂತ ನಡೆದಂತ ಸಂದರ್ಭದಲ್ಲಿ ನಡೆದಂತ ಅಹಿತಕರ ಘಟನೆಗಳ ಬಗ್ಗೆ ನಾವು ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಇವ್ರು ಏನ್ ಹೇಳಿದ್ರು, ಇಲ್ಲ 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 ನಾವು ನೀವು ಅವ್ರು ಏನ್ ಬೇಕಾ, ನಿಮ್ಗೇನು ಪ್ರಾಬ್ಲಮ್? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನೀವೇನ್ ಬೇಕು ಅದನ್ನೇ ಹೇಳಿ. ನಿಮ್ಗೇನಾದ್ರು ಇದ್ರೆ ಹೇಳಿ, ಅದೇನು ಗೊತ್ತಾ? ಅವ್ರು ಅಂತ ಹೇಳಿದ್ದಾರೆ, ನಾನು ಹೇಳಿದ್ದು ಅದನ್ನ ಹೇಳಿ. ನೀವು ಯಾಕೆ ಮಾತಾಡ್ತೀರಿ? ತೊಂಬತ್ತು ಸರ್ಕಾರಗಳನ್ನ ಈ ದೇಶದಲ್ಲಿ ವಜಾ ಮಾಡಿರುವಂತವ್ರು ಯಾರು? ಕಾಂಗ್ರೆಸ್ನವರು. ಅವ್ರು ಯಾವ ನೈತಿಕತೆ ಇಲ್ಲ ಕಾಂಗ್ರೆಸ್ನವರು. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಕ್ಕೆ ಯಾವುದೇ ನಿನ್ನೆ ನಡೆದಂತ ಘಟನೆ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇನ್ಕ್ಲೂಡಿಂಗ್ ಲಾ ಮಿನಿಸ್ಟರ್ ಸೇರಿ ಅಂತ ಹೇಳಿ ನಾನು ಆಗ್ರಹ. ಧನ್ಯವಾದಗಳು. ಅವ್ರಿಗೆ ಉತ್ತರ ಕೊಡ್ತೀರಿ ನೀವು? ಏನಾಗಿದೆ ನಿಮ್ಗೆಲ್ಲ? ಅವಾಗ ನಾನು ಎಷ್ಟು ಹಿಂದೆ ಹೋಗ್ತೀನಿ, ನಮ್ಮ ಹಿರಿಯ ಹಿಂದಿನ ಗೃಹ ಸಚಿವರು ಹೇಳಿರ್ತಕ್ಕಂಥ ಮಾತಿಗೆ ನಾನು ಸ್ಪಂದಿಸ್ತೇನೆ. ಎಷ್ಟು ಹಿಂದೆ ಹೋಗ್ತೀನಿ, ಎಷ್ಟು ಮುಂದೆ ಹೋಗ್ತೇನೆ ಅಲ್ಲ, ನನಗೆ ಯಾವುದನ್ನು ಹೇಳಬೇಕನ್ಸಿದೆ ನಿಮ್ಮ ವಾದವನ್ನು ಕೇಳಿದ ಮೇಲೆ ಏನು ನನ್ನದೇ ಆಗಿರ್ತಕ್ಕಂಥ ವಿಚಾರಗಳನ್ನು ತಮ್ಮೆದುರು ಮಂಡಿಸ್ಬೇಕಾಗಿದೆ, ಅದು ಮಂಡಿಸ್ತೇನೆ. ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ರಿ, ನೀವು ಕಾನ್ಸ್ಟಿಟ್ಯೂಷನ್ ಮುಟ್ಟಬೇಡ್ರಿ, ಇಲ್ಲೇ ಹೇಳ್ರಿ, ಅದು ಆಗೋದಿಲ್ಲ. ಕಾನ್ಸ್ಟಿಟ್ಯೂಷನ್ ಹೆಂಗೆ ರಾಜ್ಯಪಾಲರು ಉಲ್ಲಂಘನೆ ಮಾಡಿದ್ರು ಅಲ್ಲಿಂದನೂ ಚಾಲು ಮಾಡ್ತೇನೆ. ಸಂವಿಧಾನವನ್ನು ಏನು ಸಂವಿಧಾನ ಹೇಳಿದೆ, ನಿರ್ದೇಶನ ಕೊಟ್ಟಿದೆ, ಅಲ್ಲಿಂದನೂ ಚಾಲು ಮಾಡ್ತೇನೆ. ಬೇಕಂದ್ರೆ ಯಾವ ಹಂತದಿಂದ ನಿಮ್ಮ ಕೇಂದ್ರ ಸರ್ಕಾರಗಳಿಂದ ರಾಜ್ಯಪಾಲರ ಕಚೇರಿಗಳಿಗೆ ಫೋನ್ ಬರ್ತಾವು, ಅಲ್ಲಿಂದನೂ ಚಾಲು ಮಾಡ್ತೀನಿ. ಎಲ್ಲಿ ಚಾಲು ಮಾಡಬೇಕು ಬೇಕಾದ್ರೆ ಸಮಯವನ್ನ ಇಷ್ಟಕ್ಕೆ ನಿಗದಿ ಮಾಡ್ರಿ ಅಂತ ಹೇಳ್ರಿ. ಅದನ್ನ ಸನ್ಮಾನ್ಯ ಕೇಳ್ರಿ. ಅವ್ರ ಸಂವಿಧಾನದ ಬಗ್ಗೆ ದೀರ್ಘವಾಗಿ ಮಾತಾಡ್ಲಿ, ನಾವು ಮಾತಾಡ್ತೇವೆ, ನಮಗೂ ಅವಕಾಶ ಕೊಡ್ರಿ. ಸಂವಿಧಾನದ ಬಗ್ಗೆ ಅವರು ಮಾತಾಡ್ಲಿ, ನಾವು ಮಾತಾಡ್ತೇವೆ. ಮಾತಾಡಿ ಅಧ್ಯಕ್ಷರೇ. ಅದಕ್ಕೆ ಕರೆಗಳು ಬರ್ತಾವಲ್ಲ ರಾಜಭವನಕ್ಕೆ, ರಾಜಭವನದಲ್ಲಿರ್ತಕ್ಕಂಥ ರಾಜ್ಯಪಾಲರನ್ನ ಇವರು ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಆ ರಾಜಭವನಕ್ಕೆ ಕೇಂದ್ರ ಸರ್ಕಾರದಿಂದ ಏನ್ ಫೋನ್ ಕರೆಗಳು ಬರುತ್ತಾ ಇವೆ ಅಂತ ಉಲ್ಲೇಖ ಮಾಡಿದ್ರೆ, ಡಸ್ ಇಟ್ ಇನ್ಕ್ಲೂಡ್ ದ ಫೋನ್ ಕಾಲ್ಸ್ ರಿಸೀವ್ಡ್ ಬೈ ದ ಫಾರ್ಮರ್ ಗವರ್ನರ್ ಹಂಸರಾಜ್ ಗುಪ್ತಾ, ಹಂಸರಾಜ್ ಭಾರದ್ವಾಜ್? I'm discussing. That is included also. ಈಗ ಪ್ರೆಸಿಡೆಂಟ್ ಸಮಸ್ಯೆ ನೋಡಿ, ರಾಮಲಿಂಗ ರೆಡ್ಡಿ ಪ್ರೆಸಿಡೆಂಟ್ ವಿಚಾರ ಮಾತ್ರ ಚರ್ಚೆ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.